ಎಲ್ಲ ವಿದ್ಯಾರ್ಥಿಗಳಿಗೂ ಗಣಿತ ಬಂಧುಗಳಿಗೂ ನಮಸ್ಕಾರ. JEE ಮೈನ್ಸ್ 2024ರಲ್ಲಿ ಕೇಳಿದಂಥ ಒಂದು ಬಹಳ ಡಿಫ್ರೆಂಟ್ ಆಗಿರೋ ಒಂದು ಕ್ವಶನ್ನು, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸಿಗೆ ಸಂಬಂಧಿಸಿರೋದು. ಆ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಾನು ಒಂದು ಸಣ್ಣ ಗ್ರಾಫನ್ನು ಹೇಳ್ಕೊಡ್ತೀನಿ. ಈ ಗ್ರಾಫು ನಿಮಗೆ ತುಂಬ ಫೆಮಿಲಿಯರಾಗಿ ಗೊತ್ತಿರುವಂಥ ಗ್ರಾಫು. ಬರಿತಾ ಇದ್ದೀನಿ ನೋಡಿ. ಸೊ ದಿಸ್ ಶುಡ್ ಬಿ ಎ ಫೆಮಿಲಿಯರ್ ಗ್ರಾಫ್ ಟು ಯು ಅಲ್ವಾ. ವಾಟ್ ಈಸ್ ದಿಸ್? ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್, ಹೌದಲ್ವಾ? ಅವಾಗ ಏನಾಗತ್ತಿದು? ಇದು 1, ಇದು 2, 3, 4. ಸೊ ವಾಟ್ ಈಸ್ ದಿ ಪೀರಿಯಡ್ ಆಫ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್? ದಟ್ ಈಸ್ ಈಕ್ವಲ್ ಟು 1. ಈಗ ನಾನೇನು ಮಾಡ್ತೀನಿ, ಈ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸನ್ನು ತೆಗೆದುಬಿಟ್ಟು ನಾನು ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 2x ಅಂತ ಮಾಡ್ಕೋತೀನಿ. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸನ್ನು ನಾನು ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 2x ಅಂತ ಮಾಡ್ಕೋತೀನಿ. ಅವಾಗ ಏನಾಗ್ತದೆ? ಈ ಪಾಯಿಂಟ್ಸು, ಈ ಪಾಯಿಂಟು 1/2 ಆಯಿತು, ಈ ಪಾಯಿಂಟು 2/2 ಆಯಿತು, ಈ ಪಾಯಿಂಟು 3/2, ಈ ಪಾಯಿಂಟು 4/2 ಆ್ಯಂಡ್ ಸೋ ಆನ್. ಒಪ್ಕೋತೀರಾ? ಆವಾಗ ಪೀರಿಯಡ್ ಏನಾಗುತ್ತೆ? ಪೀರಿಯಡ್ ವಿಲ್ ಬಿ ಈಕ್ವಲ್ ಟು 1/2. ಡು ಯು ಅಗ್ರಿ ವಿತ್ ಮೀ ದಿಸ್? ಓಕೆ, ಇದು ನೀವು ಒಪ್ಕೋತೀರಿ. ನನ್ನ ಇನ್ನೊಂದು ಪ್ರಶ್ನೆ, ವಾಟ್ ಈಸ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 2x ಹೋಲ್ ಸ್ಕ್ವೇರ್ ಹೇಗಿರುತ್ತೆ ಅಂತ. ಏನಿಲ್ಲಪ್ಪ, ಇಲ್ಲಿ ಏನಿದೆ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 2x ಏನಿದೆ, ರೈಟ್, ಇದೆಲ್ಲ ದಿಸ್ ಇಸ್ ದ ಏರಿಯಾ ಬಿಲೋ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 2x. ಓಕೆ, ಸೊ ಫೈನ್. ಸೊ ಇದು ಏನಿದೆ ಅದನ್ನು ಪ್ಯಾರಾಬೋಲಿಕ್ ಮೆಥಡಲ್ಲಿ ಬರೆದ್ರೆ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಇದನ್ನೇ ಬರೀರಿ, ಪ್ಯಾರಾಬೋಲಾ ಥರ ಬರೆದ್ಬಿಡಿ, ಮುಗೀತು ನಿಮಗೆ. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ 2x ಹೋಲ್ ಸ್ಕ್ವೇರ್ ಸಿಕ್ತು. ಪೀರಿಯಡಲ್ಲಿ ಯಾವ ವ್ಯತ್ಯಾಸಗಳು ಆಗೋದಿಲ್ಲ. ಪೀರಿಯಡ್ ಈ ಸೇಮ್, ಅದೇ ಪೀರಿಯಡು. ಏನು ಪೀರಿಯಡು? 1/2. ಈ ಕಾನ್ಸೆಪ್ಟು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ರೈಟ್. ಗೊತ್ತಿಲ್ಲದೆ ಆದರೆ ತಿಳ್ಕೊಳ್ಳಿ, ಏನೂ ಸಮಸ್ಯೆ ಏನಿಲ್ಲ. ರೈಟ್. ಸೊ ತುಂಬ ಸಿಂಪಲ್ ಕಾನ್ಸೆಪ್ಟ್ ಇವೆಲ್ಲ. ರೈಟ್. ಕಮಿಂಗ್ ಬ್ಯಾಕ್, ಐ ಹ್ಯಾವ್ ಎ ಸ್ಮಾಲ್ ಕ್ವಶನ್. ವಾಟ್ ಈಸ್ ಇಂಟಿಗ್ರಲ್ ಆಫ್ 0 to nt f of x dx if t is the period? Then you can always write this as n times 0 to t f of x dx. ಇದು ನಿಮಗೆ ಗೊತ್ತಿರುವಂಥ ವಿಚಾರ ಅಂತ ಹೇಳಿ ಅಲ್ಲಿ ಬಿಟ್ಟಿದ್ದೀನಿ. With this introduction, let us discuss an important question here, that is, it is taken from JEE Mains 2024. If x is a number greater than 0, then what is integral of 0 to 100 times greatest integer of p? P is any real number ಅಂತ ಕೂಡ ಕೊಟ್ಟಿದ್ದಾರೆ. 2x minus greatest integer of 2x whole square equals 2 ಅಂತ ಕೇಳಿದ್ದಾರೆ. ಮೊದಲು ಡೈರೆಕ್ಟಾಗಿ ಉತ್ತರಗಳನ್ನು ನೋಡ್ಬಿಡೋಣ. ಉತ್ತರಗಳನ್ನು ನೋಡಿ ಯಾವುದಾದ್ರೂ ಎಲಿಮಿನೇಟ್ ಮಾಡೋಕ್ಕಾಗತ್ತಾ ನೋಡಿ. ಆಪ್ಷನ್ ಸಿನ ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಯಾಕೆ ಎಲಿಮಿನೇಟ್ ಮಾಡಬೇಕು? ಬಿಕಾಸ್ ಯು ಹ್ಯಾವ್ ಪಿ ಹಿಯರ್, ವೆರಾಸ್ ಇನ್ ದ ಕ್ವಶನ್ ವಿ ಹ್ಯಾವ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಪಿ ಅಲ್ವಾ? ಹೀಗಾಗಿ ಆಪ್ಷನ್ ಸಿ ಇಸ್ ಎಲಿಮಿನೇಟೆಡ್. ನಾವಿಲ್ಲಿ ಆಪ್ಷನ್ ಎನಲ್ಲಿ ಮತ್ತು ಆಪ್ಷನ್ ಬಿನಲ್ಲಿ ಎರಡರಲ್ಲೊಂದು ಯಾವುದೋ ಒಂದು ಕರೆಕ್ಟ್ ಇರಬೇಕಿಲ್ಲ, ಅಥವಾ ಆಪ್ಷನ್ ಡಿ ಕರೆಕ್ಟ್ ಇರಬೇಕು. ನಾನೇನು ಮಾಡ್ತೀನಿ, ಐ ವಿಲ್ ಈಕ್ವೇಟ್ ಪಿ ಈಸ್ ಈಕ್ವಲ್ ಟು 1. ಆಪ್ಷನ್ ಬಿನಲ್ಲಿ ಕೂಡ ಐ ವಿಲ್ ಈಕ್ವೇಟ್ ಪಿ ಈಸ್ ಈಕ್ವಲ್ ಟು 1. ಆವಾಗ ನಮಗೆ ಕ್ವಶನ್ನು ಯಾವ ರೀತಿ ರೆಡ್ಯೂಸ್ ಆಗುತ್ತೆ ಅಂದರೆ, ಇಂಟಿಗ್ರಲ್ 0 to 100 2x minus greatest integer of 2x. ನೋಡಿ, what is x minus greatest integer of x? That is equal to fractional part of x. Is that correct? What is 2x minus greatest integer of 2x? That is nothing but great fractional part of 2x. Do you agree with me? This is
fractional part of 2x with respect to x. Is that correct? ಬಟ್ ಇಲ್ಲಿ ಸ್ಕ್ವೇರ್ ಇದೆ, ಅದಕ್ಕೆ ಸ್ಕ್ವೇರ್ ಬರೀತಾ ಇದ್ದೀನಿ. ಸೊ ದಿಸ್ ಈಸ್ ಎ ಪೀರಿಯಾಡಿಕ್ ಫಂಕ್ಷನ್ ವಿತ್ ಪೀರಿಯಡ್ ಈಸ್ ಈಕ್ವಲ್ ಟು 1/2. ಆದ್ದರಿಂದ ನಾನು ಇದನ್ನು 200 ಟೈಮ್ಸ್ ಬರಿತಾ ಇದ್ದೀನಿ. 100 ಅಲ್ಲ, ನೆನಪಿಟ್ಕೊಳ್ಳಿ, ತುಂಬ ಕ್ರೂಷಿಯಲ್ ಇದು. ಪೀರಿಯಡ್ ಈಸ್ 1/2. ದೇರ್ ಆರ್ 200 1/2s ಬಿಟ್ವೀನ್ 0 and 100. ರೈಟ್? ಇಂಟಿಗ್ರಲ್ 0 to 1/2, 0 to 1/2. ದಿಸ್ ಈಸ್ 2x ಇದೆಯಲ್ಲ, 2x ಸ್ಕ್ವೇರ್. ಯಾಕೆ 2x ಸ್ಕ್ವೇರ್ ಬರಿತೀನಿ? ಫ್ರ್ಯಾಕ್ಷನಲ್ ಪಾರ್ಟ್ ಎಲ್ಲೋಯ್ತಪ್ಪ ಅಂತ. ಏನಾಯಿತು ಫ್ರ್ಯಾಕ್ಷನಲ್ ಪಾರ್ಟು? ಬಿಟ್ವೀನ್ 0 and 1/2, right? When x belongs to 0 to 1/2, so fractional part of x is actually x. Fractional part of x square is x square. ಸೊ 2x ಸ್ಕ್ವೇರ್ ಆಯಿತು. ನೋಡಿ, ನಾನು ಇದನ್ನು ಏನಂತ ಬರಿತೀನಿ? ದಟ್ ಈಸ್ ಈಕ್ವಲ್ ಟು 200 into 4, 800. Do you agree with me? That is 800 times. ಯಾಕೆ 4? 2 square is 4. Integral 0 to 1/2, 0 to 1/2, x square with respect to x. Is that correct? 800 times. So 800 times x square integration is x cube by 3. Is that correct? ಹೌದಲ್ವಾ? 1/3 times x cube. ಅಪ್ಪರ್ ಲಿಮಿಟ್ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಲೋಯರ್ ಲಿಮಿಟ್ 0. ಆದ್ದರಿಂದ ನಾನೇನು ಮಾಡ್ತೀನಿ? ಇಂಟು 1/2 ಕ್ಯೂಬ್. 1/2 ಕ್ಯೂಬ್ ಈಸ್ 1/8. ಸೊ 8 and 100 cancels, leaving the answer as 100 divided by 3. Of course, greatest integer of p ನಾವು ಇಗ್ನೋರ್ ಮಾಡಿದ್ದೀವಿ. ಆದ್ದರಿಂದ 100/3, 100 greatest integer of p by 3. ಆಪ್ಷನ್ ಎ ಈಸ್ ಕರೆಕ್ಟ್. ನೋಡಿ, ಎಷ್ಟು ಸರಳವಾಗಿರೋ ಒಂದು ಕಾನ್ಸೆಪ್ಟ್ ಇದು. ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ನಿಮಗಿದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಸಂಸ್ಥೆ ದೀವಿಗೆ. ದೂರವಾಣಿ ಸಂಖ್ಯೆ 8762424646. ನಿಮಗೆಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿದ್ಯಾರ್ಥಿಗಳ ಜೊತೆ ಅಥವಾ ಸ್ನೇಹಿತರುಗಳ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.